ಎಸ್, ಇದು 60 ಸೆಕೆಂಡ್ಸ್ ವಿತ್ ವೋಟರ್ಸ್. ಸರ್ ನಮಸ್ಕಾರ, ನಿಮ್ಮ ಹೆಸರು? ಅನಿಲ್ ಕುಮಾರ್ ಮುಂಡಾಸ್ ಅಂತ ಹೇಳಿ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿ ಹೆಸರಲ್ಲಿ ನಡೀತಿದೆ ಅನ್ಕೊಂತೀನಿ ನಾನು. ಮೋದಿ ಇನ್ನೊಂದು ಸಲ ಪ್ರಧಾನಿ ಆಗಬೇಕಾ ಬೇಡವಾ? ದೇಶದ ಹಿತದೃಷ್ಟಿಯಿಂದ ಆಗಬೇಕು. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕಾ ಬೇಡವಾ? ಇನ್ನೂ ಟೈಮ್ ಇದೆ. ರಾಮ ಮಂದಿರ ಕಟ್ಟಿದ್ದೆ ಮೋದಿ ಸಾಧನೆನಾ? ಎಲ್ಲ ಹಿಂದೂಗಳು ಕೈ ಜೋಡಿಸಿರೋದ್ರಿಂದ ಅದಾಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ನೋಡಿ ವೋಟ್ ಹಾಕ್ತಾರೆ? ಇಲ್ಲ. ಇದಕ್ಕೆ ಏನಿದ್ರು ದೇಶ ಮುಖ್ಯ ಅಂತ ಹೇಳಿ ವೋಟ್ ಹಾಕ್ತಾರೆ. ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸೋತ್ರೆ ರಾಜ್ಯದಲ್ಲಿ ಗ್ಯಾರಂಟಿ ಕ್ಯಾನ್ಸಲ್ ಆಗುತ್ತಾ? 100% ಆಗುತ್ತೆ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. ಈ ಸಲ 28ರಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲುತ್ತೆ? ಬಿಜೆಪಿ 18 ಗೆಲ್ಬೋದು, ಕಾಂಗ್ರೆಸ್ 10 ಗೆಲ್ಬೋದು. ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಬೋದು? 400+. ಸಿದ್ದರಾಮಯ್ಯ ಅವರ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ? 10ರಲ್ಲಿ 4 ಕೊಡ್ಬೋದು. ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕ್ ಆಗುತ್ತಾ? 100% ವರ್ಕೌಟ್ ಆಗುತ್ತೆ. ವ್ಯಕ್ತಿಗಳ ಹೆಸರು ಹೇಳ್ತೀನಿ, ಒಂದು ಪದದಲ್ಲಿ ಉತ್ತರ. ಓಕೆ. ನರೇಂದ್ರ ಮೋದಿ. ದೇಶ ಕಂಡ ಅಪ್ರಸ್ತುತ ಪ್ರಧಾನಿ. ರಾಹುಲ್ ಗಾಂಧಿ. ಅವ್ರ ಬಗ್ಗೆ ಹೇಳಲಿಕ್ಕೆ ಪದಗಳಿಲ್ಲ. ಸೋನಿಯಾ ಗಾಂಧಿ. ಅವ್ರ ಕೆಲಸನೇ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಚಾನ್ಸ್ ಇದೆ, ಬಟ್ ಅದನ್ನು ಅವರು ಉಪೇಕ್ಷಿಸ್ತ ಇಲ್ಲ. ಕುಮಾರಸ್ವಾಮಿ. 50-50. ದೇವೇಗೌಡರು. ಆಲೋಚನೆ ಮುಂದೆ ಎಲ್ಲರೂ ಶೂನ್ಯ. ಯಡಿಯೂರಪ್ಪ ಯಾವಾಗಲೂ ರಾಜಾವಲಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.